ನಮಸ್ಕಾರ, ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಮೂರನೇ ಟೆಸ್ಟ್ ಕೊನೆಯ ದಿನದ ಆಟ ಬಾಕಿ ಇದೆ. ನಾಲ್ಕನೇ ದಿನ ಏನೇನಾಯಿತು, ಯಾವ ರೀತಿ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಈ ಒಂದು ಟೆಸ್ಟ್ ಮ್ಯಾಚ್ ಬಂದಿದೆ, ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಇನ್ನು 135 ರನ್. ಕೊನೆಯ ದಿನದ ಆಟ ಬಾಕಿ ಇದೆ. 4 ವಿಕೆಟನ್ನು ನಾವು ಕಳ್ಕೊಂಡಿದ್ದೀವಿ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಕೊನೆಯ ಸೆಷನ್ನಲ್ಲಿ ನಾವು ಆಡಬೇಕಾದ್ರೆ ಮ್ಯಾಕ್ಸಿಮಮ್ 1ರಿಂದ 2 ವಿಕೆಟ್ ಕಳ್ಕೊಂಡ್ರು ಸಾಕು ಅನ್ನೋ ರೀತಿಯಾಗಿತ್ತು. ಬಟ್ ನಾವು 4 ವಿಕೆಟನ್ನು 58 ರನ್ನಿಗೆ ಕಳ್ಕೊಂಡಿದ್ದೀವಿ. ಇನ್ನು 135 ರನ್ ಬೇಕು. ಬನ್ನಿ, ಇವತ್ತೇನಾಗ್ಬೋದು, ಪಿಚ್ ಹೇಗಿದೆ ಅದರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಿನ್ನೆ ಏನಾಯಿತು, ನಿನ್ನೆ ಆಟದಲ್ಲಿ ಇಂಗ್ಲೆಂಡನ್ನು 192ಕ್ಕೆ ನಾವು ಆಲ್ಔಟ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಷಿಂಗ್ಟನ್ ಸುಂದರ್ ಮಾಡಿದಂಥ ಬೌಲಿಂಗ್ ಏನಿದೆ, 4 ವಿಕೆಟ್, 12 ಓವರ್ಗೆ 1 ಮೇಡಿನ್ 22 ರನ್, 4 ವಿಕೆಟ್. ಒಳ್ಳೊಳ್ಳೆ ವಿಕೆಟ್ಗಳನ್ನು ಸುಂದರ್ ಗಳಿಸ್ತಾರೆ. ಅದರಲ್ಲೂ ಬೆನ್ ಸ್ಟೋಕ್ಸ್ ಬೋಲ್ಡ್ ಮಾಡಿದ್ರಲ್ಲ, ಅದಂತೂ ಅದ್ಭುತವಾದಂಥ ಬಾಲ್. ಹಾಗೆ ಜೇಮಿ ಸ್ಮಿತ್ ಭಾಳ ಡೇಂಜರಸ್ ಆದಂಥ ಪ್ಲೇಯರ್. ಈ ಸಲ ಈ ಟೆಸ್ಟ್ ಸೀರೀಸ್ನಲ್ಲಿ ಪ್ರತಿ ಇನ್ನಿಂಗ್ಸಲ್ಲೂ ಕೂಡ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಜೇಮಿ ಸ್ಮಿತ್ ಅವ್ರನ್ನೂ ಕೂಡ ಕೇವಲ 8 ರನ್ನಿಗೆ ಸುಂದರ್ ಔಟ್ ಮಾಡ್ತಾರೆ. ಆಮೇಲೆ ಬುಮ್ರಾ ಪಾರ್ಟಿಗೆ ಜಾಯ್ನ್ ಆಗ್ತಾರೆ. ಕ್ರಿಸ್ ವೋಕ್ಸ್, ಬ್ರೈಡನ್ ಕಾರ್ಸ್ ಇಬ್ಬರು ವಿಕೆಟನ್ನು ತೆಗಿತಾರೆ. ಕೊನೆಯದಾಗಿ ಬಶೀರ್ ಮತ್ತೊಮ್ಮೆ ಬೋಲ್ಡ್ ಆಗ್ತಾರೆ ಸುಂದರ್ಗೆ. ಸೊ ಸುಂದರ್ ಅವರ ಆ ಸ್ಪೆಲ್ ಇದೆಯಲ್ಲ, ಕೊನೆಯದಾಗಿ ಬಂದು ಮಾಡಿದಂಥ ಸ್ಪೆಲ್, ಅದು ಗೇಮ್ ಚೇಂಜರ್ ಆಗುತ್ತೆ. ನಾವೀಗ 135 ರನ್ ಶಾರ್ಟಲ್ಲಿದ್ದೀವಿ. ಸೊ ಹಾಗಾಗಿ 135 ಅಷ್ಟು ಸುಲಭ ಅಲ್ಲ, ಕೊನೆಯ ದಿನದ ಪಿಚ್ ಆಗಿರೋದ್ರಿಂದ. ಸೊ ವಿಶೇಷವಾಗಿ ನಾವು KL ರಾಹುಲ್ ಬಗ್ಗೆ ಮಾತನಾಡಬೇಕು. KL ರಾಹುಲ್ ಹೇಗೆ ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಒಂದು ಸೆಂಚುರಿಯನ್ನು ಇದೇ ಲಾರ್ಡ್ಸಲ್ಲಿ ಗಳಿಸ್ತಾರೆ. ಲಾರ್ಡ್ಸ್ ಅಂತಂದರೆ KL ರಾಹುಲ್ಗೆ ಅಚ್ಚುಮೆಚ್ಚು. ಹಿಂದೆ ಕೂಡ ಒಂದು ಸೆಂಚುರಿ ಇದೇ ಪಿಚ್ನಲ್ಲಿ ಅವ್ರದ್ದು ಬಂದಿದೆ. ಸೊ ಇವತ್ತು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು KL ರಾಹುಲ್, ರಿಷಬ್ ಪಂತ್ ಈ 2 ಹೆಸರುಗಳ ಮೇಲೆ. ಹಾಗಂತ ಉಳಿದವರೇನು ಹೊಡೆಯಲ್ಲ ಅಂತಲ್ಲ. ಈ ಇಬ್ಬರು ಯಾವ ರೀತಿಯಾಗಿ ಸ್ಟಾರ್ಟಿಂಗಿಂದ ಬಾಲ್ 1ಇಂದ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇಂಗ್ಲೆಂಡ್ನ ಮಾಜಿ ಆಟಗಾರ ಮೈಕಲ್ ವಾನ್ ಹೇಳಿದಾಗೆ, ರಿಷಬ್ ಪಂತ್ ವಿಲ್ ಬಿ ದ ಡಿಫ್ರೆನ್ಸ್. ಇಂಗ್ಲೆಂಡ್ ಗೆಲ್ಲುತ್ತಾ, ಇಂಡಿಯಾ ಗೆಲ್ಲುತ್ತಾ, ಆ 135 ರನ್ ನೋಡೋಕೆ ಅನಿಸ್ಬೋದು 135 ಏನು ಹೊಡೆದು ಬಿಡ್ಬೋದು ಅಂತ. ಬಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ತುಂಬ ಚಾಲೆಂಜ್ ಆಗುತ್ತೆ, ಲೋ ಟೋಟಲ್ಗಳು. ಜೊತೆಗೆ ಪಿಚ್ ನೆನ್ನೆಯಿಂದ ಬಿಹೇವ್ ಮಾಡ್ತಿರುವಂಥ ರೀತಿ, ಒಳ್ಳೆ ಸ್ವಿಂಗ್ ಇದೆ, ಲ್ಯಾಟ್ರಲ್ ಮೂವ್ಮೆಂಟ್ ಇದೆ. ನೆನ್ನೆ ಒಂದು ಬೋಲ್ಡ್ ನೋಡಿದ್ರಿ ನೀವು, ಯಾವುದು ಆಕಾಶ್ ದೀಪ್ತು ಕೊನೆಯ ಒಂದು ಬಾಲ್ನಲ್ಲಿ ಅವ್ರು ಏನು ಬೋಲ್ಡ್ ಆಗ್ತಾರೆ, ಆ ಬಾಲಲ್ಲಿ ನೀವು ಮೂವ್ಮೆಂಟನ್ನು ನೋಡ್ಬೋದು. ಪಿಚ್ ಆಗುತ್ತೆ, ಸೆಂಟ್ರಲ್ಲಿ ಮಿಡ್ ಪಿಚ್ ಆಗುತ್ತೆ, ಅದಾದ ನಂತರ ಮೂವ್ಮೆಂಟ್ ಸಿಗುತ್ತೆ ಅವರಿಗೆ ಹೊರಗಡೆ. ಹಾಗೆ ಬಾಲ್ ಮೂವ್ ಆಗ್ತಾ ಇದೆ. ಜೊತೆಗೆ ಪಿಚ್ ಕೂಡ ಬೌಲರ್ಗಳಿಗೆ, ಎಸ್ಪೆಷಲಿ ಫಾಸ್ಟ್ ಬೌಲರ್ಗಳಿಗೆ ಅಸಿಸ್ಟೆನ್ಸ್ ಕೊಡ್ತಾ ಇದೆ. ಹಾಗಾಗಿ ಇವತ್ತಿನ ಫಸ್ಟ್ 10 ಓವರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಹೇಗೆ KL ರಾಹುಲ್ ಹಾಗೆ ರಿಷಬ್ ಪಂತ್ ಬಂದರೆ, ರಿಷಬ್ ಪಂತ್ ಅಥವಾ ಏನಾದರೂ ಸ್ವಲ್ಪ ಗೇಮ್ ಚೇಂಜ್ ಮಾಡ್ಬೋದಾ, ಗೌತಮ್ ಗಂಭೀರ್, ಶುಭ್ಮಾನ್ ಗಿಲ್ ಗೊತ್ತಿಲ್ಲ. ರಿಷಬ್ ಪಂತ್ ಬದಲು ಬೇರೆ ಯಾರನ್ನಾದರೂ ಕಳಿಸುವಂಥ ಚಾನ್ಸಸ್ ಇದೆಯಾ ಹೇಗೆ ಅಂತ. ಬಟ್ ಇಬ್ಬರು ಬಂದರೆ ಒಂದು ಮೇಜರ್ ಏನು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತಂದರೆ, ರಿಷಬ್ ಪಂತ್ ಡಿಫೆನ್ಸಿವ್ ಆಟಕ್ಕೆ ಹೋಗದೆ ತಮ್ಮ ರೆಗ್ಯುಲರ್ ಆಟ ಇದೆಯಲ್ಲ ಅದನ್ನು ಆಡಿದ್ರೆ ಬಹುಶಃ ಅವರ ಪ್ಲ್ಯಾನ್ ಏನಿರುತ್ತೆ ಅದನ್ನು ಅನ್ಸೆಟಲ್ ಮಾಡ್ಬೋದು. ಸೊ ರಿಷಬ್ ಪಂತ್ ಅವರ ಇನ್ನಿಂಗ್ಸ್ ಏನಾದರೂ ಅವರು ಕ್ವಿಕ್ಕಾಗಿ ರನ್ ಗಳಿಸುವಂಥದ್ದು, ಆ 135ರಲ್ಲಿ ಒಂದು 60-70 ಅವರೇ ಗಳಿಸ್ಬಿಟ್ರೆ, ಅಥವಾ ಒಂದು 50-60 ಗಳಿಸಿದ್ರು ಕೂಡ ಉಳಿದಿರುವಂಥ ಒಂದಷ್ಟು ರನ್ಗಳನ್ನು ಬಾಕಿ ಇರುವಂಥ ಪ್ಲೇಯರ್ಗಳು, ಬ್ಯಾಟ್ಸ್ಮನ್ಗಳು ಗಳಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ಯಾಕಂದರೆ ನಮ್ಮ ಹತ್ರ ಈಗ KL ರಾಹುಲ್ ನಾಟ್ಔಟ್ ಆಗಿದ್ದಾರೆ, ರಿಷಬ್ ಪಂತ್ ಇದ್ದಾರೆ, ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಈ 5 ಜನ ಇರೋದ್ರಿಂದ ಬಹುಶಃ ನಮಗೆ ಆ 135 ರನ್ ಗಳಿಸೋದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಅನ್ನೋದು ಸದ್ಯಕ್ಕಿರುವಂಥ ನಿರೀಕ್ಷೆ. ಉಳಿದಿರೋ ಹಾಗೆ ನಂತರ ಬುಮ್ರಾ ಬರ್ತಾರೆ, ಸಿರಾಜ್ ಬರ್ತಾರೆ. ಸೊ ಅಲ್ಲಿಗೆ ನಾವು ತುಂಬ ಡಿಪೆಂಡ್ ಆಗೋಕ್ಕಾಗಲ್ಲ ಅವ್ರನ್ನ. ಇದು 135. ಈಗ ಅವ್ರ ಕಡೆಯೇ ಲೆಕ್ಕಾಚಾರ ಹಾಕಿರ್ತಾರೆ ಅಂತಂದರೆ, ಆದಷ್ಟು ಬೇಗ ಫಸ್ಟ್ ಸೆಷನಲ್ಲೇ ಒಂದು 3-4 ವಿಕೆಟನ್ನು ತೆಗಿಬೇಕು ಅಂತ ಅವ್ರ ಲೆಕ್ಕಾಚಾರ ಇರುತ್ತೆ. ಆದರೆ ಕಂಪ್ಲೀಟಾಗಿ ನಾನು ಆಗಲೇ ಹೇಳಿದಾಗೆ KL ರಾಹುಲ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ನಿನ್ನೆ ನನಗೆ ಡಿಸಪಾಯಿಂಟ್ ಮೂಡಿಸಿದ್ದು ಅಂತಂದರೆ, ಒಂದು ಜೈಸ್ವಾಲ್ ತುಂಬ ಈಗೋಯಿಂದ ಆಡಿದ್ರು ಅಂತ ಅನಿಸ್ತು ನನಗೆ. ಆ ಬಾಲ್ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಸ್ವಲ್ಪ ನೋಡ್ಕೊಂಡು ಆಡ್ಬೋದಾಗಿತ್ತು. ಬಟ್ ಅಗ್ರೆಸಿವ್ ಆಡುವಂಥ ಒಂದು ಇಂಟೆಂಟ್ ಇದೆ ಜೈಸ್ವಾಲ್ಗೆ. ಆ ಕಾರಣಕ್ಕೆ ಬಹುಶಃ ಒಂದು ಹುಕ್ ಶಾಟಿಗೆ ಹೋದ್ರು ಅವರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಸೊ ಅದಾದ ನಂತರ ಕರುಣ್ ನಾಯರ್ ಚೆನ್ನಾಗಿ ಕಾಣ್ತಾ ಇದ್ರು. ಕರುಣ್ ನಾಯರ್ ಔಟ್ ಆಗೋ ತನಕ ಪ್ರತಿ ಬಾಲನ್ನು ಕೂಡ ಚೆನ್ನಾಗಿ ಡಿಫೆನ್ಸ್ ಮಾಡ್ತಾಯಿದ್ರು, ಮಿಡ್ಲ್ ಮಾಡ್ತಾಯಿದ್ರು. ಈ ಮ್ಯಾಚನ್ನು ಏನಾದರೂ ಅವರು ಕೊನೆ ತನಕ ನಿಂತು ವಿನ್ ಮಾಡಿಸಿದ್ರೆ ಖಂಡಿತ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅಥವಾ ಟೆಸ್ಟ್ ಒಂದು ಫಾರ್ಮ್ಯಾಟ್ನಲ್ಲಿ ಟೀಮ್ ಇಂಡಿಯಾದ ಆ ಸ್ಲಾಟನ್ನು ಅವರೇ ಸೀಲ್ ಮಾಡ್ತಾಯಿದ್ರು. ಮತ್ತೊಂದು ಅವಕಾಶವನ್ನು ಅವರು ಕಳ್ಕೊಂಡ್ರು ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಬ್ರೈನ್ ಫೇಡ್ ಆದಾಗೆ ಅದೊಂದು ಶಾಟ್ ಇತ್ತು. ಅಂದರೆ ಇನ್ನು ಬರ್ತಿದ್ದಂಥ ಬಾಲನ್ನು ಆಡೋಕ್ಕೆ ಹೋಗಲಿಲ್ಲ ಅವರು, ಬಾಲ್ನ ಬಿಟ್ಟರು, LB ಆಯಿತು. ಆಮೇಲೆ ಗಿಲ್ಗೂ ಕೂಡ, ಗಿಲ್ ಇಡೀ ಟೂರ್ನಮೆಂಟಲ್ಲಿ ಆಡಿದ್ದು ನೆನ್ನೆ ಆಡಿದಂಥ ರೀತಿ ಭಾಳ ಡಿಫ್ರೆನ್ಸ್ ಕಾಣಿಸ್ತು. ಅವರು ಕೂಡ LB ಔಟ್ ಆಗ್ತಾರೆ. ಹಾಗೆ ಒಬ್ಬರಾದ್ಮೇಲೆ ಒಬ್ಬರು, ನಂತರ ಆಕಾಶ್ ದೀಪ್ ಸ್ವಲ್ಪ ಒಂದು ಪ್ರತಿರೋಧ ತೋರಿಸಿದ್ರು ಕೂಡ ಅವರು ಕೂಡ ವಿಕೆಟನ್ನು ಕಳ್ಕೊಂಡ್ರು. ಸೊ ಓವರಾಲ್ ಈ ಒಂದು ಆಲ್ರೆಡಿ ನಾವು ಅವ್ರು ಗೆದ್ದಿದ್ದಾರೆ, ನಾವು ಗೆದ್ದಿದ್ದೀವಿ. ಈ 3ನೇ ಟೆಸ್ಟ್ ಮಾತ್ರ ಭಾಳ ರೋಚಕವಾಗಿದೆ. ಟೆಸ್ಟ್ ಕ್ರಿಕೆಟ್ ಹೇಗಿರಬೇಕು ಅಂತ ನಾವು ಬಯಸ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ಈ ಒಂದು ಟೆಸ್ಟ್ ಮ್ಯಾಚ್ ಹೋಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನಾಗುತ್ತೆ? 135 ಕೊನೆಯ ಓವರ್ನಲ್ಲಿ, ಅದು ಕೊನೆಯ ದಿನದಲ್ಲಿ 6 ವಿಕೆಟ್ ಅವ್ರಿಗೆ ಬೇಕು, ನಮಗೆ 135 ಬೇಕು. ಏನಾಗ್ಬೋದು? ಯಾರು ಟ್ರಂಪ್ ಕಾರ್ಡ್ ಆಗ್ತಾರೆ?
ಸೊ ಅಥವಾ ಎಷ್ಟು ಓವರಲ್ಲಿ ನಾವು ಮುಗಿಸ್ತೀವಿ, ಇಂಗ್ಲೆಂಡ್ ಏನಾದರೂ ಗೆಲ್ಬೋದಾ, ಇದೆಲ್ಲದರ ಬಗ್ಗೆ ಕೂಡ ನಿಮ್ಮ ಕಮೆಂಟನ್ನು ಕೂಡ ತಿಳಿಸಿ. ನಾನಾಗಲೇ ಹೇಳಿದಾಗೆ KL ರಾಹುಲ್ ಪಂತ್ ಅವರ ಪಾರ್ಟ್ನರ್ಶಿಪ್ ಹೇಗೆ ಬರುತ್ತೆ, ಅದಾದ ನಂತರ ಏನಾದರೂ ಅವರ ವಿಕೆಟ್ಗಳು ಹೋದರೆ ಜಡೇಜಾ, ನಿತೀಶ್ ರೆಡ್ಡಿ ಅಂತೂ ಅವರ ಬ್ಯಾಟಿಂಗ್ ಎಬಿಲಿಟಿ ತುಂಬ ಚೆನ್ನಾಗಿದೆ ಆ ಹುಡುಗನಿಗೆ. ಅದನ್ನೇ ಇವರು ಮತ್ತೆ ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ. ಇಲ್ಲ ವಿಕೆಟ್ಗಳು ಹೋದರೂ ಕೂಡ ನಾನಿದ್ದೀನಿ ಅಂತ. ಜಡೇಜಾ ಅಂತೂ ಈ ಸೀರೀಸಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ. ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ 135 ನಾವು ಗಳಿಸ್ಬೋದು. ಏನಾದರೂ ತುಂಬ ಇವರೇ ಮಿಸ್ಟೇಕ್ಗಳು ಮಾಡದೆ ಹೋದರೆ ಅಥವಾ ಇಂಗ್ಲೆಂಡ್ ತುಂಬ ವಿಭಿನ್ನವಾಗಿ ಏನಾದರೂ ಬಾಲ್ ಮಾಡಿ ಮ್ರಾಕಲ್ ಮಾಡಿದ್ರೆ ಅವರು ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಬೌಲರ್ಸ್ಗಳಿಗೆ ಅಸಿಸ್ಟೆನ್ಸ್ ಲಾರ್ಡ್ಸ್ ಪಿಚ್ನಲ್ಲಿ ಸಿಗ್ತಾ ಇದೆ. ಕಾದ್ ನೋಡೋಣ ಏನಾಗುತ್ತೆ. ನೀವು ಕಮೆಂಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.